ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾವಗಡ ಕೆಇಬಿ ಕಾಲೋನಿಯಲ್ಲಿ ಸೀತಾರಾಮ ಕನ್ವೆನ್ಷನ್ ಹಾಲ್ನಲ್ಲಿ ಎನ್ ಯರ್ರಪ್ಪರವರಿಗೆ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಬೆಸ್ಕಾಂ ಇಲಾಖೆ ವತಿಯಿಂದ ನೌಕರರಿಂದ ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕುಮಾರಿ ಆದ್ಯ ಎನ್ ಸಾಗರ್ ಗಣೇಶನ ಭರತನಾಟ್ಯ ಮಾಡಿದರು. ಈ ಕಾರ್ಯಕ್ರಮವನ್ನು ಗಣ್ಯಾತಿ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಶ್ರೀಯುತ ಬಿಜಿ ಕೃಷ್ಣಮೂರ್ತಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಮಾತನಾಡುತ್ತಾ, ಯರ್ರಪ್ಪನವರು ತಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಲಸ ಹಿಡಿದುಕೊಂಡರೆ ಆ ಕೆಲಸ ಮುಗಿಸದೆ ಮತ್ತೊಂದು ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ಎಂದು ಅವರು ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾವು ಈ ತರ ಕಾರ್ಯಗಳನ್ನು ಮಾಡಬೇಕೆಂದರೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟಾಗ ಮಾತ್ರ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಯರ್ರಪ್ಪರವರು ಅಧ್ಯಕ್ಷರಾಗಿ ಸೀತಾರಾಮ ಕನ್ವೆನ್ಷನ್ ಭವನ ನಿರ್ಮಿಸಿದ್ದಾರೆ ಹಾಗೂ ದೇವಸ್ಥಾನಗಳನ್ನು ಸಹ ನಿರ್ಮಿಸಿದ್ದಾರೆ. ಇವರ ಆಡಳಿತದಲ್ಲಿ ಈ ಎಲ್ಲವೂ ಕೂಡ ತುಂಬಾ ಸುಗಮವಾಗಿ ನಡೆದುಕೊಂಡು ಹೋಗುತ್ತಿದೆ. ಆದ್ದರಿಂದ ನಮ್ಮ ನೌಕರರ ಸಹಕಾರದಿಂದ ಅವರಿಗೆ ತುಂಬಾ ಉತ್ತಮವಾದ ಬೀಳ್ಕೊಡುಗೆಯನ್ನು ನಡೆಸಿಕೊಟ್ಟಿದ್ದೇವೆ. ದೇವರು ಅವರ ಕುಟುಂಬಕ್ಕೆ ಆಯುರ್ ಆಶೀರ್ವಾದ ನೀಡಿ ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ಸನ್ಮಾನಿತರ ಕಿರುಪರಿಚಯ. ಶ್ರೀಯುತ ಎನ್ ಯರ್ರಪ್ಪರವರು ದಿನಾಂಕ 1/6/1966ರಂದು ದಿವಂಗತ ಲೈನ್ಮೆನ್ ನಾಗಪ್ಪ ಹಾಗೂ ಮುದ್ದಮ್ಮರವರ ಪ್ರೀತಿಯ ಮೊದಲನೇ ಪುತ್ರನಾಗಿ ಪಾವಗಡ ತಾಲೂಕಿನ ಬುಡ್ಡರೆಡ್ಡಿಹಳ್ಳಿ ಎಂಬ ಗ್ರಾಮದ ಮಧ್ಯಮ ವರ್ಗ ಕುಟುಂಬದಲ್ಲಿ ಜನಿಸುತ್ತಾರೆ. ಬಾಲ್ಯದ ಜೀವನವನ್ನು ಪಾವಗಡದ ರೊಪ್ಪ ಗ್ರಾಮದಲ್ಲಿ ಕಳೆಯುತ್ತಾರೆ. ಅವರ ಪ್ರಾಥಮಿಕ ಶಿಕ್ಷಣವನ್ನು ಪಾವಗಡದ ರೊಪ್ಪ ಗ್ರಾಮದಲ್ಲಿ ಪಡೆದುಕೊಂಡ ಅವರು ನಂತರ ತಮ್ಮ ತಂದೆಯ ವರ್ಗಾವಣೆಯಿಂದ ಸಿಕೆಪುರ ಗ್ರಾಮಕ್ಕೆ ಬರುತ್ತಾರೆ. 2ನೇ ತರಗತಿಯಿಂದ ಸಿಕೆಪುರ ಗ್ರಾಮದ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಪ್ರೌಢ ಶಿಕ್ಷಣವನ್ನು ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಾರೆ. ನಂತರ ತುಮಕೂರಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿ ನಂತರ ಉನ್ನತ ಶಿಕ್ಷಣವನ್ನು ಅಂದರೆ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಎಸ್ಐಟಿ ತುಮಕೂರು ಕಾಲೇಜಿನಲ್ಲಿ 3ನೇ ಸೆಂವರೆಗೂ ವ್ಯಾಸಂಗ ಮಾಡುತ್ತಾರೆ. ಆಕಸ್ಮಿಕವಾಗಿ ದಿನಾಂಕ 31/5/1989ರಂದು ತಂದೆಯವರಾದ ನಾಗಪ್ಪನವರು ನಿಧನ ಹೊಂದುತ್ತಾರೆ. ಈ ಘಟನೆಯಿಂದ ಶ್ರೀಯುತ ಎನ್ ಯರ್ರಪ್ಪರವರ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗುತ್ತದೆ. ಸದರಿ ಎನ್ ಯರ್ರಪ್ಪರವರಿಗೆ 3 ಜನ ತಮ್ಮಂದಿರು ಹಾಗೂ 2 ತಂಗಿಯರಿದ್ದು ಮಧ್ಯಮ ವರ್ಗದ ಕುಟುಂಬ. ತಂದೆ ನಿಧನದ ನಂತರ ಕುಟುಂಬದ ಜವಾಬ್ದಾರಿಯು ಮನೆಯ ಹಿರಿಯ ಮಗನಾದ ಸನ್ಮಾನ್ಯ ಎನ್ ಯರ್ರಪ್ಪರವರ ಮೇಲೆ ಇರುವುದರಿಂದ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಅರ್ಧಕ್ಕೆ ನಿಲ್ಲಿಸಿ ಕೆಇಬಿಯಲ್ಲಿ ತಂದೆಯ ಅನುಕಂಪದ ಆಧಾರದ ಮೇಲೆ ನೌಕರಿಯನ್ನು ದಿನಾಂಕ 8/3/1991ರಂದು ಕಿರಿಯ ಸಹಾಯಕರಾಗಿ ಪಾವಗಡ ಕಂದಾಯ ಶಾಖೆಯ ಕರ್ತವ್ಯಕ್ಕೆ ಹಾಜರಾಗುತ್ತಾರೆ. ನಂತರ 9/12/2000ರಲ್ಲಿ ಕಿರಿಯ ಸಹಾಯಕ ಹುದ್ದೆಯಿಂದ ಸಹಾಯಕ ಹುದ್ದೆಗೆ ಪದೋನ್ನತಿ ಪಡೆದು ಮಂಗಳವಾಡದ ಶಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಸೇವೆ ಸಲ್ಲಿಸುತ್ತಾರೆ. ನಂತರ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸತತ 25 ವರ್ಷಗಳ ಕಾಲ ಮಧುಗಿರಿ ವಿದ್ಯುತ್ ಪತ್ತಿನ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ತದನಂತರ ಪಾವಗಡದ ಪ್ರಾಥಮಿಕ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅಧಿಕಾರಿ ಮತ್ತು ನೌಕರರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಶ್ರೀಯುತರು ಸುಮಾರು 35 ವರ್ಷ 3 ತಿಂಗಳು ಕಾಲ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ ದಿನಾಂಕ 30/5/2026ರಂದು ವಯೋನಿವೃತ್ತಿ ಹೊಂದಿರುತ್ತಾರೆ. ದೇವರು ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಆಯುರ್ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲರೂ ಆಶಿಸೋಣ. ಕೆಇಬಿ ನೌಕರರ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶ್ರೀ ತಿಪ್ಪೇಶಿರವರು ಉಪಲೆಕ್ಕ ನಿಯಂತ್ರಣಾಧಿಕಾರಿಗಳು ವೃತ್ತ ಕಚೇರಿ ತುಮಕೂರು, ಶ್ರೀ ಶ್ರೀನಿವಾಸ್ ಎಸ್ಟಿ ಪ್ರೊ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿಭಾಗ ಕಚೇರಿ ಮಧುಗಿರಿ, ಶ್ರೀಯುತ ಚೌಡಪ್ಪ ಸಹಾಯಕ ಇಂಜಿನಿಯರ್ ಮಂಗಳವಾಡ, ಶ್ರೀ ಎಚ್ ತಿಮ್ಮಪ್ಪರವರು ಅಧಿಕ ಕಾರ್ಯದರ್ಶಿ 659 ಕೇಂದ್ರ ಸಮಿತಿ ಬೆಂಗಳೂರು, ಶ್ರೀ ಲಕ್ಷ್ಮೀಕಾಂತಣ್ಣ ಬೆಂಗಳೂರು ವಲಯ, ಎಸ್ ರಾಜಶೇಖರ್ ವಿದ್ಯುತ್ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಮಧುಗಿರಿ, ಈರೇನಗಣ್ಣ ವಿದ್ಯುತ್ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಮಧುಗಿರಿ, ಶ್ರೀ ರವೀಂದ್ರರವರು ಅಧ್ಯಕ್ಷರು ಮಧುಗಿರಿ ವಿದ್ಯುತ್ ಪತ್ತಿನ ಸಹಕಾರ ಸಂಘ ಮಧುಗಿರಿ, ಶ್ರೀ ಕೆ ಪ್ರಸನ್ನಕುಮಾರ್ ರವರು ಅಧ್ಯಕ್ಷರು ಸ್ಥಳೀಯ ಸಮಿತಿ ಮಧುಗಿರಿ, ಶ್ರೀ ಸೀನಾ ನಾಯಕ್ ಡಿ ಅಧ್ಯಕ್ಷರು ಪ್ರಾಥಮಿಕ ಸಮಿತಿ ಪಾವಗಡ, ಶ್ರೀ ಎಂ ಯಲ್ಲೇಂದ್ರ ಬಾಬು ಕಾರ್ಯದರ್ಶಿ ಪ್ರಾಥಮಿಕ ಸಮಿತಿ ಪಾವಗಡ, ಶ್ರೀ ಮುರಳಿ ಎಂ ಅಧ್ಯಕ್ಷರು SC/ST ಕಲ್ಯಾಣ ಸಂಸ್ಥೆ ಪಾವಗಡ, ಶ್ರೀ ಶಾಂತಕುಮಾರ್ ನಾಯಕ್ ಹೆಚ್ ಕಾರ್ಯದರ್ಶಿ SC/ST ಕಲ್ಯಾಣ ಸಂಸ್ಥೆ ಪಾವಗಡ, ನರಸಿಂಹಯ್ಯ ಮೊಗಳಬೆಟ್ಟ, ಬೋರಪ್ಪ, ದಿವ್ಯ ತೇಜ್ ಯಾದವ್, ತಮ್ಮಣ್ಣ, ರಾಮಯ್ಯ ಎಕ್ಸ್ CEC, ಹನುಮಂತರಾಯಪ್ಪ, ಕಲಾವಿದರು ಸಿಕೆಪುರ, ಇನ್ನು ಊರಿನ ಗ್ರಾಮಸ್ಥರು, ಕೆಇಬಿ KPTCL ನೌಕರರು, ಇಲಾಖೆಯ ನೌಕರರು, ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ ಸಿಕೆಪುರ, ಕಲ್ಪತರು ನ್ಯೂಸ್ ಪಾವಗಡ. ಬಟ್ ಬೈಕ್ ಕೆಲಸ ಮಾಡೋಣ ಅವ್ರು ಒಟ್ಟಾರೆ ನಮ್ದೇ ಎಲ್ಲ ರೀತಿಯ ನಮ್ಮ
ನಾವು ಬೈಲಿಗೆ ಮಾಡ್ತಿದ್ದೀವಿ ಇಬ್ಬರು ಸೇರಿ ಕೆಲವರು ಯಾರು ತೊಂದರೆ ಮಾಡಿಲ್ಲ ಆ ಥರ ಏನಾದರೂ ಆಗಿದ್ರೆ ಅದು ಮೇಲಧಿಕಾರ ಹಿರಿಯಧಿಕಾರ ಒತ್ತಡ ಅಥವಾ ವ್ಯವಸ್ಥೆ ಆಗಿರ್ಬೋದು ಬಿಟ್ಟರೆ ನಾವಾಗಿ ನಾವು ತೊಂದರೆ ಕೊಡೋದಾಗಲಿ ಎಲ್ಲ ಮಾಡ ಇಲ್ಲವರೆಗೂ ನಾವು ಇಲ್ಲವರೆಗೂ ಇಟ್ಕೊಂಡಿಲ್ಲ. ಈಗ ಅಂತೇಳಿ ಅವರು ಖುಷಿಯಾಗಿ ಸಂತೋಷವಾಗಿ ರಿಟೈರ್ ಆಗಿ ಮಾಡ್ತಾ ಇದ್ದಾರೆ. ಅಂತೇಳಿ ನಾವು ಮಂಗಳೂರ ಸೆಕ್ಷನ್ನವರು ನಾವು ದುಃಖ ಪಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಏನೇ ಕಷ್ಟ ಬರಲಿ ನಮ್ಮಣ್ಣ ಎಲ್ಲ ಇದ್ದಾರೆ, ನಮ್ಮ ಬಾಸಿದ್ದಾರೆ, ಅವ್ರು ಏನೇ ಬರಲಿ ಅವ್ರು ನೋಡ್ಕೊಂಡ್ರೆ ಅವ್ರು ಇದ್ದಾರೆ ಅಂತ ನಾವು ಆರಾಮಾಗಿ ನಮ್ಮ ಕಡೆ ನಾವು ಆಟಾಡ್ಕೊಂಡು ಕೆಲಸ ಮಾಡಿದ್ದೀವಿ. ಇವಾಗ ಮೀಟಿಂಗ್ ಇರ್ಬೋದು, ಪಬ್ಲಿಕ್ ಸಮಸ್ಯೆ ಇರ್ಬೋದು, ಅಥವಾ ಇನ್ನೇನಾದ್ರು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ನಮ್ಮ ಎಂಪ್ಲಾಯ್ಸ್ ಆಗ್ಬೋದು, ಯಾವುದೇ ರೀತಿಯ ಸಮಸ್ಯೆ ಬಂದ್ರು ರಾತ್ರಿ ಆಗಲಂತ ಅವ್ರು ನಿದ್ದೆ ಕಟ್ಟಿ ನಮ್ಮ ಜೊತೆಗಿದ್ದು ನಮ್ಮ ಸಮಸ್ಯೆ ಬಗೆಹರಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಆ ಥರ ಒಂದು ಅಣ್ಣ ನಮಗೆಲ್ಲ ಇಲ್ಲವರು ನೋಡ್ಕೊಂಡು ಬಂದಿದ್ದಾರೆ ಅಂತ ನಮ್ಮ ಅಣ್ಣ ಇವರು ನಮ್ಮ ಜೊತೆಗಿಲ್ಲ, ಅವರು ರಿಟೈರ್ಡ್ ಮನೆಗೆ ಹೋಗ್ತಾರೆ ಅಂತ ಒಂದು ಸಪೋರ್ಟ್ ನಮಗಿಲ್ಲ. ಹಾಗಾಗಿ ನಾವು ದುಃಖ ಪಡ್ತಾ ಇದ್ದೀವಿ. ನಮ್ಮ ಇಲ್ಲಿವರೆಗೂ ಯಾವುದೇ ಬರಲಿ ಎಂತ ನನ್ನನ್ನು ಅಂತ ತಮ್ಮ ಥರ ಟ್ರೀಟ್ ಮಾಡಿ ನಾನು ನೋಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ಈ ದಿವಸ ಇಷ್ಟೆಲ್ಲ ಅದ್ದೂರಿಯಾಗಿ ಮಾಡತಕ್ಕಂಥ ಎಲ್ಲ ಸನ್ಮಾನ ಸಮಾರಂಭಗಳಿಗೆ ಮೊದಲನೇದಾಗಿ ಮಂಗಳವಾರ ಶಾಲೆಗೆ ಮತ್ತು ನಂತರ ನನ್ನ ಇಬ್ಬರು ತಮ್ಮಂದಿರಲ್ಲಿ ಹೇಳಿದ್ದೀನಿ ಅವರಿಗೆ ಮತ್ತು ಎಲ್ಲ ನನ್ನ 150 ಜನ ಏನು ನನ್ನ ಲೈನೆನ್ಸ್ ಮಿತ್ರರಿದ್ದಾರೋ ಅವರೆಲ್ಲರಿಗೂ ಮೊದಲನಾಗಿ ನಾನು ತಿಳಿಸ್ತೇನೆ. ಅದಕ್ಕಿಂತ ಹೆಚ್ಚಿನದಾಗಿ ಸಿಕೆಪುರ ಶಾಖೆ, ವೆಂಕಟಾಪುರ ಶಾಖೆ ಎಲ್ಲ ನನ್ನ ಅಚ್ಚುಮೆಚ್ಚಿನ ಲೈನ್ಸ್ಗಳಿಗೆ ಈ ದೇವಸ್ಥಾನದ ಕೆಲಸ ಮಾಡಲು ಹೆಚ್ಚಿನದಾಗಿ ಬಂದು ಇಲ್ಲಿ ಟೌನ್ನ ಎಲ್ಲ ನನ್ನ ಕೆಲವು ಆತ್ಮೀಯ ಮಿತ್ರರು ಬಂದಿದ್ದಾರೆ. ನಮ್ಮ ಸೆಕ್ರೆಟರಿ ಮತ್ತು ಅಧ್ಯಕ್ಷರು ಮತ್ತೆ ಎಲ್ಲ ನನ್ನ ಸ್ನೇಹಿತರು ಬಂದಿದ್ದಾರೆ. ಇಷ್ಟೆಲ್ಲ ಮುಂದಿನ ತಿಂಗಳು 17ನೇ ತಾರೀಕು ಓಪನ್ ಇದೆ ಮತ್ತೊಮ್ಮೆ. ಆಗ ಎಲ್ಲರೂ ಬರ್ಬೇಕಂತ ಹೇಳಿ ಇದು ಮಾಡಿ ಮತ್ತೊಮ್ಮೆ ನಿಮ್ಮನ್ನ ಕರೆದಿದ್ದೀವಿ. ಈಗ ಯಾಕೆ ನಾನು ಅರ್ಜೆಂಟ್ ಸೋಲಾಪುರಿಯಲ್ಲಿ ಮಾಡಿದ್ವಿ ಅಂದ್ರೆ ಈ ಫಂಕ್ಷನ್ ಹಣ ಇಷ್ಟೆಲ್ಲ ಕಷ್ಟ ಬಿದ್ದಿದೆ, ನಾನು ಇದರಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಲೈನ್ ಮಿತ್ರರು, ಅದರಲ್ಲೂ ನಮ್ಮ ತಮ್ಮಂದಿರಾದ ರಾಜಶೇಖರ್ ಅವರು ಮತ್ತೆ ನಮ್ಮ ಇರ್ತಕ್ಕಂಥ ಇವರು ಮಂಗಳೂರು ಎಲ್ಲ ಮಿತ್ರರು ಬಹಳ ಶ್ರಮ ವಹಿಸಿ ಇಲ್ಲಿ ಕೆಲಸ ಮಾಡಿಕೊಟ್ಟು ಇವತ್ತು ಓಪನಿಂಗ್ ಇದನ್ನ ಓಪನ್ ಆಗದಿದ್ರು ನನ್ನ ಫಂಕ್ಷನ್ ಮಾಡಿದ್ದಾರೆ. ಅದಕ್ಕೆ ನಾವು ಒಂದು ಸಂಗತಿ ಮತ್ತೊಮ್ಮೆ ತಿಳಿಸೋದೇನೆಂದರೆ ಈ ದಿವಸ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟಪ್ಪನವರು ದೊಡ್ಡಪ್ಪನವರು ಈ ದಿವಸ ಬೆಳಗ್ಗೆ 5 ಗಂಟೆಗೆ ದೈವದಿಂದ ಆಗಿರೋದಕ್ಕೋಸ್ಕರ ನನಗೆ ಈ ಫಂಕ್ಷನ್ ಮಾಡಬೇಕು ಬೇಡ ಅನ್ನೋ ಒಂದು ಜಿಜ್ಞಾಸೆ ಸಹ ಇತ್ತು. ಬಟ್ ಆದ್ರೆ 4 ಗಂಟೆಗೆ ಎಲ್ಲ ಪ್ರಿಪರೇಷನ್ ಆಗಿತ್ತು. ಅದಕ್ಕೋಸ್ಕರ ನಾವು ಈ ಫಂಕ್ಷನ್ ಅನ್ನು ಇಷ್ಟು ಮಟ್ಟಿಗೆ ಸುಮಾರಾಗಿ ಅರೇಂಜ್ ಮಾಡಿದ್ದೇವೆ. ಮತ್ತೆ ಮಗದಮ್ಮ ಅವತಾರ ಕೊಡಕ್ಕೆ ನನ್ನ ಎಲ್ಲ ಮಿತ್ರರನ್ನು ಮತ್ತು ನಮ್ಮೆಲ್ಲ ಕೇಳಿ ಎಲ್ಲರೂ ದಸರಾ ಮತ್ತು ನೋಡ್ತಾರೆ ಸಿಬ್ಬಂದಿ ವರ್ಗದವರನ್ನು ಮತ್ತು ಎಲ್ಲ ಮಿತ್ರರು ಮತ್ತೊಮ್ಮೆ ಆಹ್ವಾನಿಸಿ ನಮ್ಮ ಅವತಾರ ಕೊಡಕ್ಕೆ ಬರಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸುತ್ತಾ ಈಗಿನ ಅವಕಾಶಗಳನ್ನು ಮುಂದುವರಿಸುತ್ತೇವೆ ತಿಳಿಸಲು ವಿಷಾದ ವ್ಯಕ್ತಪಡಿಸುತ್ತೇವೆ. ನಾವು ಏನೇ ಧೈರ್ಯ ಕೊಟ್ಟು ಏನೇ ಸಹಕಾರ ಮಾಡಿದ್ರು ಅದನ್ನ ನಿಭಾಯಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅವ್ರ ಕಡೆಯಿಂದ ನಮ್ಮೊಂದು ಪಾವಗಡಕ್ಕೆ ಏನು ಶ್ರೀರಾಮ ಕೋದಂಡರಾಮ ದೇವಸ್ಥಾನ ಒಂದು ಜೀರ್ಣೋದ್ಧಾರಕ್ಕೆ ಅವ್ರ ಕಡೆಯಿಂದ ಕೆಲಸ ಕಾರ್ಯಗಳು ಆಗ್ಬೇಕಂತ ಹೇಳಿದ ಒಂದು ದೇವರ ಒಂದು ಅನುಗ್ರಹ ಇತ್ತು. ಸೊ ಹಂಗಾಗಿ ಅವರು ಉಳಿದಿದ್ದಾರೆ. ಅದೇ ತಕ್ಕಂತೆ ಅವರು ಏನು ದೇವರು ಉಳಿಸಿದ್ದಾರೆ ಅದರ ಒಂದು ಏನ್ ಕರ್ತವ್ಯ ಅವ್ರಿಗೆ ಏನ್ ವಹಿಸಿದ್ದಾರೆ ಅದನ್ನ ಅಚ್ಚುಕಟ್ಟಾಗಿ ಅವ್ರು ನಿರ್ವಹಿಸಿದ್ದಾರೆ. ನಿಜವಾಗ್ಲೂ ಈ ಒಂದು ಸಮುದಾಯ ಭವನ ಆಗಲಿ ನಮ್ಮ ಒಂದು ದೇವಸ್ಥಾನ ಎಷ್ಟು ಚೆನ್ನಾಗಾಗತ್ತೆ ಅನ್ನೋದಾಗಲಿ ಹಿಂದ್ಗಡೆ ಒಂದು ನಮ್ಮ ಏನ್ ಡೈನಿಂಗ್ ಹಾಲ್ ಅಂತ ಹೇಳ್ತೀವಿ ಅದಾಗಲಿ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಏನೋ ಒಂದು ನನ್ನ ಒಂದು ಅವ್ರ ಏಳವಲ್ಲಿ ಆಗಿದೆ
ಇದ್ದಾಗ ಈ ತರ ಒಂದು ಪಾಪಗಳಲ್ಲಿ ಒಂದು ಸಾಧನೆ ಆಯ್ತು ಅಂತ ಹೇಳಿ ಅಂತ ನನಗೆಲ್ಲೋ ನನ್ನಷ್ಟು ನನಗೆ ಹೆಮ್ಮೆ ಅಂತ ಅನ್ಸುತ್ತೆ. ನಾನು ಅದಕ್ಕೆ ಎಷ್ಟು ಏನೋ ಅದನ್ನ ಏನೋ ನೀವು ಗೊತ್ತು, ಬಟ್ ಆದ್ರೆ ದೇವರು ನನಗೆ ಅದೊಂದು ಅಪರ್ಚುನಿಟಿ ಕೊಟ್ಟಿದ್ದಾನೆ. ಸೊ ನಮ್ಮ ತಿಮ್ಮರಾಗಿರ್ಲಿ, ರಾಜಶೇಖರ್ ಆಗಿರ್ಲಿ, ಯರಪ್ಪರ್ ಆಗಿರ್ಲಿ, ಇದ್ರ ಜೊತೆಗೆ ನೀವೆಲ್ಲರೂ ಸಹಿತ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ಅವ್ರು ಬಂದು ಮನೆ ಕೆಲಸ ಮಾಡ್ತಿದ್ರು ಇಲ್ಲ ಗೊತ್ತಿಲ್ಲ ಸರಿಯಾಗಿ, ಬಟ್ ಇಲ್ಲಿ ಬಂದ್ರೆ ಅಷ್ಟೇ ಎಲ್ಲರೂ ಕೆಲಸ ಮಾಡೋರು. ಯಾಕಂದ್ರೆ ಆ ರೀತಿ ಇವರಿಗೆ ಟ್ರೈನಿಂಗ್ ಕೊಟ್ಟು ಆ ರೀತಿ ಅವರಿಗೆ ಮನಸ್ಸಿಗೆ ಮುಟ್ಟೋ ತರ ಮಾತಾಡಿ ಕೆಲಸ ಮಾಡ್ತಿದ್ರು. ಆ ರೀತಿ ಮಾಡಿದ್ದಕ್ಕೆ ಇವತ್ತು ಈ ಒಂದು ಹಾಲ್ನಲ್ಲಿ ನಾವೊಂದು ಏನೋ ವಯೋವೃತ್ತಿ ಸಮಾರಂಭವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ವಿ. ನಿಜವಾಗ್ಲೂ ರಾಷ್ಟ್ರೀಯ ಹೇಳಿದಂಗೆ ನಾವು ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಪ್ರೈವೇಟಿಸಮ್ ಆಗಿದ್ರೆ ನಮ್ಮ ಜೀವನ ಅಲ್ಲಿಗೆ ಹೋಗ್ತದೆ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲೂ ಸಹಿತ ನಾವು ನಮ್ಮ ಸಂಸಾರದ ಜೊತೆ ಚೆನ್ನಾಗಿರ್ಬೇಕು, ನಾವು ನಮ್ಮದೇ ಆದಂತ ಲೈಫ್ನ ಲೀಡ್ ಮಾಡಬೇಕು, ನಾವು ನಿಜವಾಗ್ಲೂ ಒಳ್ಳೆ ರೀತಿಯಿಂದ ನಿವೃತ್ತಿ ಆಗಬೇಕು ಅಂತಂದ್ರೆ ಬೆಸ್ಕಾಂನ ಪರವಾಗಿ ಬೆಸ್ಕಾಂನ ಏನ್ ನಿಯಮ ಇದೆ ಅದರ ಪ್ರಕಾರ ಎಲ್ಲರೂ ಸಹಿತ ಸಹಕರಿಸಿ ಕೆಲಸ ಮಾಡಿ ನೌಕರಿನ ಉಳಿಸಿ ಅಂತ ಮತ್ತೊಮ್ಮೆ ಕೇಳ್ತಾ ಈ ಸಮಾರಂಭವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಎಲ್ಲ ನೌಕರರಿಗೆ ಮತ್ತೆ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಗುತ್ತಿಗೆದಾರರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಹಕರಿಸಿದೆ ಅವರೆಲ್ಲರಿಗೂ ಧನ್ಯವಾದ ಹೇಳಿ ಕರೆಂಟ್ ಸಂಸ್ಥೆ ಬಗ್ಗೆ ಮಾತಾಡೋದಕ್ಕೆ ದಯವಿಟ್ಟು ಕಳಿಸಿದ್ರು. ಹಂಗಾಗಿ ಹೋಗಿದ್ದೆ ಬರಬೇಕಾಯ್ತು. ಈ ಒಂದು ಸಮಾರಂಭನ ಇಷ್ಟು ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಮಂಗಳವಾಡ ಶಾಖಾಧಿಕಾರಿ ಮತ್ತು ಅವರ ಸಿಬ್ಬಂದಿಗೆ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಯರಪ್ಪರ ಬಗ್ಗೆ ಅವರು ಒಂಥರ ಯಾಕಂದ್ರೆ ಅಂದ್ರೆ ಕಂಪ್ಯೂಟರ್ ತರ ಒಂದ್ಸತಿ ಅವ್ರ ತರ ಕ್ಲಿಯರ್ ಆಗ್ಬಿಟ್ರೆ ಅದು ಯಾವ ತಲೆಗಿರಲಿ ಅದು ಕ್ಲಿಯರ್ ಆಗಕ್ಕೆ ಇಟ್ಕೊಳ್ಳೋಲ್ಲ, ಎದ್ದಲ್ಲ, ಏನಿಲ್ಲ. ಬಟ್ ಅದಾವ ಸುಮ್ಮನೆ ಹೆಂಗೆ ಅಂತಂದ್ರೆ ಹಿಂಸೆ ಕೊಡ್ತಾರಲ್ಲ ಹಂಗಿಲ್ಲ. ಬಟ್ ಅವ್ರ ಉದ್ದೇಶ ಏನಂದ್ರೆ ಆಮೇಲೆ ಯಾವತ್ತು ಸರಿ ಇರುತ್ತೆ. ಅವ್ರ ಮನಸ್ಸಲ್ಲಿ ಯಾವತ್ತೂ ಸಹಿತ ಒಂದು ಯಾವುದೇ ಒಂದು ಕಾರ್ಯನ ಅಚ್ಚುಕಟ್ಟಾಗಿ ಇನ್ ಟೈಮಲ್ಲಿ ಮಾಡಬೇಕು ಅನ್ನೋದನ್ನ ಅವರು ಜೀವನದಲ್ಲಿ ರೂಢಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ನಾವು ಸಹಿತ ಆ ತರ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತಂದ್ರೆ ನಾವು ಆ ತರ ಕಮಿಟ್ಮೆಂಟ್ ಇಟ್ಕೋಬೇಕು. ಆ ತರ ಕಮಿಟ್ಮೆಂಟ್ ಇಟ್ಕೊಂಡ್ರೆ ಮಾತ್ರ ನಾವೇನಾದ್ರು ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆಗಿದೆ ಅಂತ ನಾನು ಅವರಿಂದ ಕಲಿತಿರೋ ಒಂದು ಪಾಠ. ಸೊ ಆಮೇಲೆ ನಾನು ನಿಜವಾಗ್ಲೂ ಹೇಳ್ತಿದ್ದೆ, ನಮ್ಮ ಒಂದು ಸಬ್ ಡಿವಿಷನ್ಗೆ ಒಂದು ಏನ್ ಹೇಳ್ತಾರೆ ಎನರ್ಜಿ ಪವರ್, ಆ ಪವರ್ ಏನಿದೆ ಸ್ವಲ್ಪ ಕುಂದದಂಗೆ ಆಗ್ತಾ ಇದೆ ಅವ್ರು ರಿಟೈರ್ಡ್ ಆಗಿರ್ತಿಲ್ಲ. ಯಾಕಂದ್ರೆ ಎಲ್ಲೇ ಒಂದು ಯಾವ್ದೋ ಒಂದು ಕೆಲಸಕ್ಕೆ ಹೋಗ್ಲಿ, ಮೀಟಿಂಗ್ ಹೋಗ್ಲಿ, ಮತ್ತೊಂದಾಗ್ಲಿ ಯಾರೋ ಕರೆದಾರೆ ಅಂತಂದ್ರೆ ಸಾಕು ಒಟ್ಟು ಏನೋ ಒಂದು ಆಗತ್ತೆ, ಯಾರು ಏನೋ ಮಾಡ್ತಾರೆ ದೇಶಕ್ಕೆ ಬರ್ತಾರೆ ಅಂತ ಹೇಳಿ ಆರಾಮ್ ಹೋಗಿ ಬರ್ತಿದ್ವಿ ನಾವು. ಅದೇ ರೀತಿ ಒಂದು ಮ್ಯಾನೇಜ್ ಮಾಡಿದ್ರು. ಏನೇ ಸಮಸ್ಯೆ ಆದ್ರು ಬರೀ ಸರ್ ಅಲ್ಲೇನಂತೆ ನೋಡೋಣ, ನೆಕ್ಸ್ಟ್ ಮಾಡಿದ್ರಾಯ್ತು, ಹಂಗೆ ಹಿಂಗೆ ಅಂತ ಹೇಳಿ ಅಂತ. ಸೊ ಹಂಗೆ ಯಾವಾಗಲೂ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಡದೇ ಯಾವ್ದು ಸಹಜ ಆಗಲ್ಲ. ಪ್ರಯತ್ನ ಪಡಬೇಕಾದ್ರೆ ಅದ್ರ ಜೊತೆ ಧೈರ್ಯ ಇರಬೇಕು. ಧೈರ್ಯ ಇದ್ರೆ ನಮ್ಮ ಮುಂದೆ ಏನ್ ಮಾಡಿದ್ರು ಸಾಧ್ಯ. ಇಲ್ಲ ಅಂತಂದ್ರೆ ನಾವೇನಾಗುತ್ತೆ, ನಮ್ಮ ಮನಸ್ಸಿಗೆ ನಮ್ಗೆ ಏನಾಗುತ್ತೆ ಒಂಥರ ಈ ಹೆದರಿಕೆ ಅನ್ನೋದು ಮನುಷ್ಯನಿಗೆ ಬರಬಾರದು. ರಾಜಶೇಖರ್ ಹೇಳಿದ್ರಲ್ಲ, ಅವರಿಗೆ ಸಪೋರ್ಟ್ ಮಾಡಿದ್ರು, ಬಟ್ ಆದ್ರೆ ವಿಲ್ ಪವರ್ ಅವ್ರದ್ದು ಇತ್ತು. ಆ ಒಂದು ವಿಲ್ ಪವರ್ಗೋಸ್ಕರ ಅವರು ಜೀವನಕ್ಕೆ ಬಂದಿದ್ದಾರೆ. ನಾನು ಇನ್ನೊಮ್ಮೆ ನಮ್ಮ ಅವರು ಸುರಕ್ಷಿತರು ಚೆನ್ನಾಗಿ ಒಳ್ಳೆಯ ಈಗ ಉಪಾಧ್ಯಕ್ಷ ಇದ್ದಾರೆ, ಅವ್ರಿಗೂ ಒಳ್ಳೆಯದಾಗಿ ನೋಡ್ತಾ ಇದ್ದೀನಿ. ನಮ್ಮ ಮಂಜು ಇದ್ದಾರೆ, ಇದ್ದಾನೆ, ಆ ಥರ ಪ್ರಕಟ ಮಂಜು ನಿಧಾನಕ್ಕೆ ಯಾವುದೇ ಟೆನ್ಷನ್ ಬರುತ್ತೆ ಮನುಷ್ಯನಿಗೆ. ಟೆನ್ಷನ್ ಕೊಡೋಕ್ಕೆ ಕೊಟ್ಟ ತಕ್ಷಣ ನೀವು ಸಮಾಧಾನವಾಗಿಕೊಂಡು ಮಾಡಬೇಕಂತ ಏನು ಸೂಚನೆ ಕೊಡ್ತೀನಿ. ಮತ್ತು ಸುದೀರ್ಘವಾಗಿ 3ನೇ ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಬಗ್ಗೆ ಹೇಳಬೇಕಂತಂದ್ರೆ 2ನೇ ಬಾರಿ ಆಗ್ಬಿಟ್ಟು 3ನೇ ಬಾರಿ ಕೆಲವರು ನಾವು ಬಹಳ ಒತ್ತಾಯ ಮಾಡಿ 3ನೇ ಬಾರಿ ಆಗಿದ್ದಾರೆ. ಅವ್ರದ್ದು ಶಕ್ತಿಗೆ ನಂದು 25 ವರ್ಷ, ಅವ್ರದ್ದು ಇವರು 15 ವರ್ಷ ಕಂಪ್ಲೀಟ್ ಆಗುತ್ತೆ, 20 ವರ್ಷ ಕಂಪ್ಲೀಟ್ ಆಗುತ್ತೆ. 3ನೇ ಬಾರಿ ಅಧ್ಯಕ್ಷರಿದ್ದಾರೆ ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಮತ್ತೊಬ್ಬ ನನ್ನ ತಮ್ಮ ಕೋಟೆ ಮಂತ್ರಿ ಪಕ್ಕ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ
ಏನೋ ಯೂನಿಯನ್ನಲ್ಲಿ ಬಹಳ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ನಮ್ಮ ಎಲ್ಲರಿಗೂ ನಮ್ಮ ಅಧ್ಯಕ್ಷರು ಇವರು ಪ್ರತಿಯೊಂದನ್ನು ಬಹಳ ಸ್ಪಂದಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇನ್ನೂ ಸ್ಪಂದನೆ ಇಲ್ಲಿ ಹೆಚ್ಚಾಗಿ ಕೊಟ್ಟು ನೀವು ಎಲ್ಲಿವರೆಗೂ ಮನಗಿರಿ ಇರ್ತೀವೋ ಅಲ್ಲಿವರೆಗೂ ಎಲ್ಲರೂ ಜೊತೆ ತಗೊಂಡು ನೀವು ಇನ್ನೂ ಹೆಚ್ಚಿನದಾಗಿ ಇದು ಕಂಟ್ರೋಲ್ ಇಟ್ಕೊಂಡು ಯೂನಿಯನ್ನಲ್ಲಿ ಚೆನ್ನಾಗಿ ಬೆಳೀಬೇಕು ಅಂತ ನಾನು ಆಶೀರ್ವಾದ ಮಾಡ್ತಾ ಅವರು ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಮತ್ತು ಮಂಜು ಅವರ ಅಪ್ಪ ಅವರು ನನಗೂ ಬಹಳ ಫ್ರೆಂಡ್ಸು. ನಾನು ಇನ್ನೂ ಅವ್ರಿಗೇನೋ ಮದುವೆ ಮಾಡಿಲ್ಲ. ಅಪ್ಪ ಏನೋ ಗೊತ್ತಿದ್ರು ಹಾಸ್ಪಿಟಲ್ ನಡ್ಕೊಂಡು ಬರ್ತಾರೆ. ಯಾರು ಹೋಗ್ಬಿಟ್ಟು ನಾವು ಚೆನ್ನಾಗಿಲ್ಲ ಅಪ್ಪಗೂ ಬಹಳ ನನ್ನ ಹಾಗೆ ತಕ್ಷಣ ನಾನು ಬೇಡ ಅಪ್ಪ ಬಿಟ್ಟು ಹೋದೆ. ನಾನು ಬಿಟ್ಕೊಟ್ಟು ಇದು ಮಾಡಿ ಮತ್ತೆ ಇವರು ಇನ್ನೂ ಚಿಕ್ಕ ಹುಡುಗರು ಅವರು ನೆಕ್ಸ್ಟ್ ಅವರ ಭವಿಷ್ಯ ಉದ್ಯೋಗ ಆಗಲಿ ಬಹಳ ಚೆನ್ನಾಗಿ ಅವ್ರ ಭವಿಷ್ಯ ಆಗಲಿ ಅದನ್ನೇ ನಿಮ್ಮ ಗುರು ಹೇಳಿದರೆ ನಿಮ್ಮನ್ನ ಮುಂದೆ ಬರ್ತಾರೆ. ನೀವು ರಜಾಪಟ್ಟು ನನಗೆ ಅದೇ ರೀತಿ ಕೆಲಸ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನನಗೆ ಈ ದಿವಸ ನನ್ನ ಆತ್ಮೀಯ ಮಿತ್ರ ಅಂಜಪ್ಪ ಬಂದರು. ದಯಮಾಡಿ ಅಂಜಪ್ಪ ವೇದಿಕೆ ಮೇಲೆ ಬರಬೇಕಂತ ಮತ್ತೊಮ್ಮೆ 35 ವರ್ಷ 3 ತಿಂಗಳು ನಾನು ಏನು ಸರ್ವಿಸ್ ಮಾಡಿದ್ರು ನನಗೇನು ಅನಿಸ್ತಿಲ್ಲ. ಸರ್ವಿಸ್ ಇಷ್ಟು ಮಾತ್ರ ಹೆಂಗೆ ನಾನು ಹೆಂಗೆ ಮಾಡಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಅದು ಯಾರಿಗೆ ಗೊತ್ತು? ನಮ್ಮ ಇವರಿಗೆ ಗೊತ್ತು, ನನ್ನ ಫ್ರೆಂಡ್ಸಿಗೆ ಗೊತ್ತು, ನನ್ನ ಎಲ್ಲ ಗೊತ್ತು. ಏನು ಬಹಳ ಅಚ್ಚುಕಟ್ಟಾಗಿ ಯಾವುದೇ ಒಂದು ತಪ್ಪು ಶಿಕ್ಷೆ ಇಲ್ಲದೇ ಬಟ್ ಆದರೆ ನನ್ನ ಹತ್ರ ಏನು ಮತ್ತೆ ಭಾವೈಕ ನಾನು ಬೆಳಿಗ್ಗೆ 10 ಗಂಟೆ ಕರೆಕ್ಟ್ ಹೋಗ್ತದೆ. 5:30, 6, 8, 10 ಗಂಟೆ ಹೋಗಿದ್ರು ರಿಸರ್ಚ್ಗಳು ಇರೋದು. ಯಾವುದೇ ಕೆಲಸ ಏನೇ ತೊಂದರೆ ಬಂದ್ರು ಎಷ್ಟೇ ಸುತ್ತು ಎಲ್ಲ ಹೋಗ್ತಾರೆ. ಕಲ್ಪನೆಗಳು ನಮ್ಮ ಕಟ್ಟೆಲ್ಲ ತಿಳಿಸ್ತಾರೆ. ನಾವು 8:30, 9 ಗಂಟೆಗೆ ಹೋಗ್ತಾ ಇದ್ದೆ. ಆದ್ರೂ ಆಗ ನನಗೆ 3 ಜನ ಸಂಬಂಧಿಕರು 3 ಜನ ಸಂಬಂಧಿಕರು ದೇವದಾಗಿದ್ದಾರೆ. ನಾಗರಾಜ್ ಅಂತ ಹೇಳ್ಬಿಟ್ಟು ಅವರು ಕಾಂಟ್ರಾಕ್ಟ್ ಆಗಿದ್ದ. ಅವನು ಇಲ್ಲಿ ಸದಸ್ಯರು ನಾವೆಲ್ಲ ಯಾವುದೇ ಎಲೆಕ್ಷನ್ ಆದ್ರೂ ಏನ್ ಮಾಡಿದ್ರು ನನ್ನ ಆತ್ಮೀಯ 3 ಜನ ನನ್ನ ತಮ್ಮದಾಗಿಂದ ಅವರು ನಮಗೆ ಮಕ್ಕಳಿಗಾಗಿ ನನ್ನ ಮಕ್ಕಳು ಅಂತಂದ್ರೆ ನಾವು ಯಾವತ್ತೂ ಭಾಷೆದ್ದು ನನ್ನ ತಮ್ಮದು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಆದ್ರೆ ಅವರ ಸಹಕಾರನು ಬಹಳ ಚೆನ್ನಾಗಿತ್ತು. ಎಲ್ಲರನ್ನೂ ಎಲ್ಲ ಚೆನ್ನಾಗಿ ನೋಡಿ ಮನೆಗಳೆಲ್ಲ ನೋಡ್ಬಿಟ್ಟು ನಾವು ಹೊರಗಡೆ ಓಡಾಡಿ ಮಾಡ್ತಾ ಇದ್ದೆ. ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸೋದು ತುಂಬಾ ಅತ್ಯುತ್ತಮ ಅಂತ ನನಗೆ ಅನಿಸ್ತು. ಮತ್ತು ಅದೇ ರೀತಿ ನನಗೆ 2 ತಂಗಿಯರಿದ್ದಾರೆ. 2 ತಂಗಿಯರು ಇಬ್ಬರು ಮದುವೆ ನನ್ನಗಿಂತ ಚಿಕ್ಕವರು ಮದುವೆ ಮಾಡ್ಕೊಡ್ತೀವಿ. ಅವ್ರು ನಮ್ಗೆ 2 ಹಳೆಯದು ಯಾವ ರೀತಿ ಅಂದ್ರೆ ನಾವನ್ನ ಏನಾದ್ರು ತರ ಏನು ನಾವು ಅಲ್ಲಿಗೆ ತಿರುಗಾಡಿ ನಮ್ಮ ಡಿಪಾರ್ಟ್ಮೆಂಟ್ ಅನ್ನೋದು ನಾವು ಅಲ್ಲಿಗೆ ಓಡಾಡಿದ ಅನೇಕ ಕೆಲಸ ಮಾಡಿರ್ಬೋದು. ನಮ್ಮ ಇಬ್ಬರ ಹಳೆಯದ್ರು ಮಾತ್ರ ತುಂಬಾ ಬಂಗಾರ ಟೈಪ್ ಅಂತೇಳಿ ನಾನು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಸುಸಮಯ. ಅದು ನೆನೆಸ್ಕೊಂಡ್ರೆ ನಮಗೂ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡೋದು. ಮತ್ತೆ ನನಗೆ ಇರೋದು ಮಗಳು, ನನಗೆ ಒಳ್ಳೆ ಹಳೆಯನ್ನು ಸಿಕ್ಕಿದ್ದಾನೆ. ಅದೃಷ್ಟವಶ ನಾನು ಏನು 29 ತಾರೀಕು ಅಂತ ಏನು ನಾನು ಅಂದ್ಕೊಂಡೆ ಅವ್ರು ಮೊನ್ನೆ ಬುಧವಾರ ರಾತ್ರಿ 12 ಅವರು ಪ್ರೊಫೆಷನ್ ಆಗ್ತಿದೆ. ಅವರು ದೇವರು ಒಳ್ಳೇದು ಮಾಡಿ ನನ್ನ ಹಳೆಯ ನನ್ನ ಕೊನೆಯ ತಮಗೆ ಮಧ್ಯಾಹ್ನ ಬರ್ತಿದ್ದ ಬರ್ತಾರದ ದಾರಿಯಲ್ಲಿ ಫೋನ್ ಮಾಡಿ ಪ್ರಮೋಷನ್ ಅಪ್ಡೇಟ್ ಮಾಡಿ ನೀವು ಬಂದು ಟೂಟಿ ಕೊಡಬಾರ್ದು, ಇಲ್ಲಿ ಬಗ್ಗೆ ಡಿವಿಷನ್ ಆಗ್ತಿದೆ ಅಂದರು. ಬಂದು ಮಾತಾಡ್ಸ್ಕೊಂಡು ಅವ್ರು ಇವತ್ತು ಟೂಟಿ ಕೊಟ್ಟು ಮಾತಾಡಿದ್ದಾನೆ. ಅವರು ದೇವರು ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ನಿವೃತ್ತಿ ಅವರಿಗೂ ಒಳ್ಳೆಯದಾಗಿದೆ. ದೇವರು ಮತ್ತೊಮ್ಮೆ ಆಶೀರ್ವಾದ ಮಾಡಲಿ ಅಂತ ಈ ವಿಚಾರದಲ್ಲಿ ನನ್ನ ಅಂಜಯ, ನಾನು, ರಾಮಯ್ಯ ಇರ್ಬೋದು, ನಮ್ಮ ರಾಮಾನಂದ ಅವರು ಇವರೆಲ್ಲ ನಮ್ಮ ಸಮಕಾಲೀನರು. ನಾವೇನೇ ನಾವು ಅಪೇಕ್ಷೆ ಪಟ್ಟಾದರೂ ಎಲ್ಲರೂ ಒಳ್ಳೇದು ಮಾಡಿ ನಾವು ಶ್ರದ್ಧೆ ಮಾಡ್ತಿದ್ದೇವೆ ಅಂದ್ರೆ ಬೇರೆ ಇಲ್ಲ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಇದಾಗ್ತದೆ ಎಲ್ಲರೂ ಸ್ವಾಗತ ಮತ್ತು ಬೆಂಬಲವನ್ನು ಸಂಬಂಧ ಹೇಳ್ತಿದ್ದಾರೆ. ಯಾಕಂದ್ರೆ ಮುಗಿದು ಅವರು ಇಟ್ಟಾಗ್ತಾನೆ. ಬಟ್ ಅವರು ಅಷ್ಟೇ ಅವಷ್ಟೇ ಎಲ್ಲ ರೀತಿಗಳಲ್ಲೂ ಏನ ನಾನು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಮನೆ ಮಕ್ಕಳು ಬಿಟ್ಟು ಓಡಾಡ್ತಿದ್ವಿ. ಈಗ ನಾವು 8 ಗಂಟೆ ತನಕ ಹೋಗ್ತಾನೆ ಮನೆಗೆ ಯಾವತ್ತಿಂದಲೇ ಗೊತ್ತಿಲ್ಲ. ಅದೇ ರೀತಿ ಕಚೇರಿಯ ಪ್ರತಿಯೊಂದು ಕೆಲಸವನ್ನು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ನಿಭಾಯಿಸಿ ಇಲಾಖೆಯ ಕೀರ್ತಿಯನ್ನು ಹೆಚ್ಚಿಸಿದ್ದೀವಿ. ಹಾಗೂ ಮಧುಗಿರಿ ವಿದ್ಯುತ್ ನೌಕರರ ಪತ್ತಿನ ಸಹಕಾರ ಸಂಘದಲ್ಲಿ ಸತತ 25 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಸಹಕಾರ ಸಂಘದ ಸದಸ್ಯರುಗಳಿಗೆ ಕಷ್ಟದಲ್ಲಿ ಸ್ಪಂದಿಸುತ್ತೀರಿ ಮತ್ತು ಬಾವಳ ಉಪವಿಭಾಗದ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರಾಗಿ ನೌಕರರ ಕಷ್ಟ
ತಾಳ್ಮೆ ಮತ್ತು ದಾರಿದೀಪ. ಕೆಲಸದಲ್ಲಿ ಭಕ್ತರಾಗಿಯೂ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸಿದ ನೀವು ನಿಮ್ಮ ತಾಳ್ಮೆ ಮತ್ತು ಹಿರಿಯ ಸಹೋದ್ಯೋಗಿಗಳಿಗೆ ನೀವು ನೀಡಿದ ರೀತಿಯ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಸದಾ ದಾರಿದೀಪವಾಗಿದೆ. ನಿಮ್ಮ ಉಪಯೋಗ ಮತ್ತು ಕರ್ತವ್ಯ ಬಗ್ಗೆ ನಮ್ಮ ಕಚೇರಿಯ ನೆನಪಿನಲ್ಲಿ ಸದಾ ಹಸಿರಾಗಿರುತ್ತದೆ. ಕೃತಜ್ಞತಾ ನಮನಗಳು. ನಿಮ್ಮ ಸುದೀರ್ಘ ನಿಷ್ಠಾವಂತ ಹಾಗೂ ಯಶಸ್ವಿ ಸೇವೆಯನ್ನು ಗೌರವಿಸಿ ನಮ್ಮ ಬೆಸ್ಕಾಂ ಇಲಾಖೆಯ ಅಧಿಕಾರಿ ಮತ್ತು ನೌಕರರ ಪರವಾಗಿ ನಿಮಗೆ ಈ ಆತ್ಮೀಯ ಸನ್ಮಾನದೊಂದಿಗೆ ಕೃತಜ್ಞತಾಪೂರ್ವಕ ವಿದಾಯವನ್ನು ಸಲ್ಲಿಸುತ್ತಿದ್ದೇವೆ. ಶುಭ ಹಾರೈಕೆ. ಇದರಿಂದ ಆರಂಭವಾಗಿರುವ ನಿಮ್ಮ ನಿವೃತ್ತಿ ಜೀವನದ ಹೊಸ ಅಧ್ಯಾಯವು ಸುಖ, ಶಾಂತಿ, ನೆಮ್ಮದಿ ಮತ್ತು ಉತ್ತಮ ಆರೋಗ್ಯದಿಂದ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇಲ್ಲಿ ನಿಮ್ಮ ಪ್ರೀತಿಯ ಅಧಿಕಾರಿಗಳು ಮತ್ತು ನೌಕರರ ಪಾಲ್ಗೊಳ್ಳುತ್ತಿರುವಾಗ ಈ ಅಭಿನಂದನಾ ಪದವನ್ನ ನಮ್ಮ ಸಿದ್ದರಾಮಯ್ಯ ಹೇಳುತ್ತದೆ. ಏನಂದ್ರೆ ಒಬ್ಬ ಸರ್ಕಾರಿ ನೌಕರರು 25 ವರ್ಷ 30 ವರ್ಷ 35 ವರ್ಷ ಅವರ ವಯೋಮಿತಿ 55 ವರ್ಷಕ್ಕಿತ್ತು, ಇವತ್ತು 60 ವರ್ಷಕ್ಕಾಗಿದೆ. ಅವರ ಅವಧಿ ಒಳಗೆ ಅವರೇನು ಕಾರ್ಯ ಮಾಡಿದರೆ ಅವರ ನಿವೃತ್ತಿ ಆದಮೇಲೆ ಸುಮಾರು ಜನ ಅವರ ಅಧಿಕಾರದಲ್ಲಿ ಏನು ಅವರ ವಯೋಮಿತಿ ಇರುತ್ತಲ್ಲ ಡಿಪಾರ್ಟ್ಮೆಂಟ್ ಅವರು ಸೇವೆ ಮಾಡಿದಾರಲ್ಲ ಎಲ್ಲರೂ ಪುಣ್ಯಾತ್ಮ ಚೆನ್ನಾಗಿತ್ತು, ಒಳ್ಳೆ ಕೆಲಸ ಮಾಡೋರು, ನಮ್ಮ ಸ್ಪಾನ್ಸರು ಅನ್ನೋ ಒಂದು ಭಾವನೆ ಜನರಲ್ಲಿ ಹೋಗ್ತಾರೆ. ಆ ಕೆಲಸ ಮಾಡಿದ್ರೆ ಮಾತ್ರ ಪ್ರೀತಿ ವಿಶ್ವಾಸ ಪಡೋದು. ಅಧಿಕಾರಿ ರಾಜಕಾರಣಿ ಇರ್ತಾರೆ, ಅವ್ರು ಕೇವಲ ರಾಜಕಾರಣಿ ಕೇವಲ 5 ವರ್ಷ ಅದೇ ಸರ್ಕಾರಿ ನೌಕರರಿಗೆ 60 ವರ್ಷಗಳು ವಯೋಮಿತಿ ಇರುತ್ತೆ. ಅದರಿಂದ ಅವರ ಉದ್ಯೋಗಗಳು ಈ ಚೌಕಟ್ಟು ದೇವಸ್ಥಾನಗಳು ಎಲ್ಲರೂ ಊರಲ್ಲಿ ಬಹಳ ಸತ್ಯವಹಿಸಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಇವಾಗ ಅವ್ರಿಗೆ ನಿವೃತ್ತಿ ಹೊಂದಿದ್ರು, ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ನಿವೃತ್ತಿ ಆಗಲ್ಲ. ಅವ್ರ ಜೀವನದ ಇರೋರು ಇದ್ದೇವೆ, ಅವ್ರ ಜೀವನದ ಜ್ಞಾಪಿಸ್ಕೊಂಡಿದ್ದಾರೆ. ಅದರಿಂದ ಇವರಿಗೆ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಎಲ್ಲರೂ ಆ ಭಗವಂತ ಕಳಿಸಿ ಅವರ ಜೀವನದ ಒಳ್ಳೆ ಆರೋಗ್ಯ ಕೊಡಿ ಅಂತ ಆಶಾ. ನನಗೆ 2 ಮಕ್ಕಳು. 2ನೇ ತರಗತಿಯಿಂದ ಶ್ರೀಕೇಪುರ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಪ್ರೌಢ ಶಿಕ್ಷಣವನ್ನು ಸಿದ್ದೇಶ್ವರ ಪ್ರೌಢ ಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೂ ವ್ಯಾಸಂಗ ಮಾಡಿರುತ್ತಾರೆ. ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ ನಂತರ ಉನ್ನತ ಶಿಕ್ಷಣವನ್ನು ಅಂದರೆ ಇಂಜಿನಿಯರಿಂಗ್ ವ್ಯಾಸಂಗವನ್ನು SIT ತುಮಕೂರು ಕಾಲೇಜಿನಲ್ಲಿ 3ನೇ SM ವ್ಯಾಸಂಗ ಪಡೆಯುತ್ತಿರುವಾಗ ಆಕಸ್ಮಿಕವಾಗಿ ದಿನಾಂಕ 31/5/1979 ತಂದೆಯವರಾದ ನಾಗಪ್ಪರವರು ನಿಧನ ಹೊಂದುತ್ತಾರೆ. ಈ ಘಟನೆಯಿಂದ ಕುಟುಂಬಕ್ಕೆ ವಸತಿಯು ಒಡೆದಂತಾಗುತ್ತದೆ. ಸದಸ್ಯರಲ್ಲಿ 3 ಜನ ಸಂಬಂಧಿಗಳು ಹಾಗೂ 2 ತಂಗಿಯರು ಮಧ್ಯಮ ವರ್ಗದ ಕುಟುಂಬವಾಗಿದ್ದು ತಂದೆಯ ನಿಧನದ ನಂತರ ಕುಟುಂಬದ ಜವಾಬ್ದಾರಿಯು ಮನೆಯ ಹಿರಿಯ ಮಗನಾದ ಸನ್ಮಾನ್ಯ ಎನ್ ಯಲ್ಲಪ್ಪ ಅವರ ಮೇಲೆ ಇದ್ದುದರಿಂದ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಅರ್ಧಕ್ಕೆ ನಿಲ್ಲಿಸಿ ಕೆಇಬಿಯಲ್ಲಿ ತಂದೆಯ ಅನುಕಂಪದ ಆಧಾರದ ಮೇಲೆ ನೌಕರಿಯನ್ನು ದಿನಾಂಕ 8/3/1990 ಹಿರಿಯ ಸಹಾಯಕರಾಗಿ ಪಾವುಗಳ ಕಂದಾಯ ಶಾಖೆಯ ಕರ್ತವ್ಯಕ್ಕೆ ಹಾಜರಾಗುತ್ತಾರೆ. ನಂತರ 9/12/2000 ಹಾಜರಾಗಿ ಸೇವೆ ಸಲ್ಲಿಸಿರುತ್ತಾರೆ. ನಂತರ ಸಂಘಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸತತ 25 ವರ್ಷಗಳ ಕಾಲ ಮಡಿಕೇರಿ ವಿದ್ಯುತ್ ಪತ್ತಿನ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ.
ತದನಂತರ ಪಾಮರ ಸ್ವಾತಂತ್ರ್ಯ